ಮತ್ತೊಂದು ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಶೋಭಾ ರಾಣಿ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇವರು ಮನೆ ಬಾಗ್ಲು ಹಾಕೊಂಡು ಅವರು ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋದಾಗ ಹಿಂದೆಗಡೆ ಬಾಗ್ಲು ತೆಗೆದು ಯಾರೋ 78 ಗ್ರಾಮ್ ಚಿನ್ನದ ಒಡವೆಯನ್ನು ಕಳ್ತನ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದ್ರ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 24/26 ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತಾರೆ. ಇದು ಒಂದು ತನಿಖಾ ತಂಡವನ್ನು ರಚಿಸಿ ಫೈನಲಿ ಗೊತ್ತಾಗುತ್ತೆ ಅವರ ಮಗ ಕೆ ಮನೋಜ್ ರವರು ಇವರು ಕಳ್ಳತನ ಮಾಡಿರ್ತಾರೆ. ಅವರು ಒಟ್ಟು 78 ಗ್ರಾಮ್ ಸಹ ರಿಕವರಿ ಆಗಿರ್ತದೆ. ಅದರಲ್ಲಿ 78 ಗ್ರಾಮ್ ಅಲ್ಲಿ 18 ಗ್ರಾಮು ಇವರು ಒಂದು ಬ್ಯಾಂಕ್ ಅಲ್ಲಿ ಅವರು ಪ್ಲೆಡ್ಜ್ ಮಾಡಿರ್ತಾರೆ. ಮಗ ದುಡ್ಡಿಗಾಗಿ ಮಾಡಿರ್ತಾರೆ. ಹೇಳ್ತೀನಿ. ಮೋಜು ಮಸ್ತಿಗೆ ಮಾಡಿದ್ರು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ನಾಗಮಂಗಲ ಟೌನ್ ನಲ್ಲಿ ಒಂದು 28/2/2026 ಒಂದು HBD ಆಗಿರ್ತದೆ. ನಾಗಲಕ್ಷ್ಮಿ ಅನ್ನೋರು ಅದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇವರು ಮನೆ ಡೋರ್ ಲಾಕ್ ಮಾಡ್ಕೊಂಡು ಹೋದಾಗ ಯಾರೋ ದುಷ್ಕರ್ಮಿಗಳು ಬಂದು ಕಳ್ಳತನ ಮಾಡಿರ್ತಾರೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 29/26 ಮತ್ತು ಅದೇ ಪಕ್ಕದ ಮನೆಯಲ್ಲಿ ಇನ್ನೊಂದಾಗಿರುತ್ತೆ 30/26. ಈ ಒಂದು ಮನೆಯಲ್ಲಿ ಒಟ್ಟಾರೆಯಾಗಿ 392 ಗ್ರಾಮ್ ಚಿನ್ನ ಕಳ್ಳತನ ಆಗಿರುತ್ತೆ. ಪಕ್ಕದ ಮನೆಯಲ್ಲಿ ಒಂದು ಬೆಳ್ಳಿ ಕಡಿಗ ಕಳ್ಳತನ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡವನ್ನು ರಚಿಸಿದ್ದು DSP ಚೆಲುವರಾಜು ಹಾಗೂ ಇನ್ಸ್ಪೆಕ್ಟರ್ ಶಿವಕುಮಾರ್, PSI ರವಿಕುಮಾರ್, ರಾಜೇಂದ್ರ ಮತ್ತು ಲಕ್ಷ್ಮಣ್ ರವಿಕುಮಾರ್ ಇವರಂತೂ ಒಳಗೊಂಡಂತೆ ಮತ್ತು ಸಿಬ್ಬಂದಿಗಳಾದ ಲೋಕೇಶ್ ಬಸವವಾಸಿ, ಇಂದ್ರಕುಮಾರ್, ಅರುಣ್ ಕುಮಾರ್, ವಿನೋದ್, ನಟೇಶ್ ಬಾಬು, ಕಿರಣ್ ಕುಮಾರ್, ಮಧುಕುಮಾರ್, ಶಿವಪ್ರಕಾಶ್, ರವಿಕುಮಾರ್, ಲೋಕೇಶ್, ಗಂಗಾಧರ್, ಹನುಮಪ್ಪ, ಶಂಕರ್ ನಾಯಕ್, ಸಿದ್ದಪ್ಪ ಇವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಒಟ್ಟು 4 ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿರುತ್ತೆ. ಡೇವಿಡ್ ಅಲಿಯಾಸ್ ಪೀಟರ್, ನರೇಶ್, ಹನುಮಂತೇಗೌಡ ಮತ್ತು ನವೀನ್ ಅನ್ನೋ 4 ಜನನ ದಸ್ತಗಿರಿ ಮಾಡಿ ಒಟ್ಟು 16 ಪ್ರಕರಣಗಳನ್ನ ಪತ್ತೆ ಹಚ್ಚಿರ್ತಾರೆ. ನಾಗಮಂಗಲ ಟೌನ್ದು 4 ಪ್ರಕರಣ, 1 ನಾಗಮಂಗಲ ರೂರಲ್ ಪೊಲೀಸ್ ಸ್ಟೇಷನ್, 2 ಬಿಂಡಿಗ ನವಿಲೆ, 3 ಬೆಳ್ಳೂರು ಪೊಲೀಸ್ ಠಾಣೆ ಪ್ರಕರಣಗಳು ಮತ್ತು 1 KRಪೇಟೆ ಟೌನ್, 2 KRಪೇಟೆ ರೂರಲ್, 1 ಮಂಡ್ಯ ಗ್ರಾಮಾಂತರ ಮತ್ತು ಶ್ರೀರಂಗಪಟ್ಟಣ ಟೌನ್ದು 1 ಪ್ರಕರಣ ಮತ್ತು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಗೆ ಸಂಬಂಧಪಟ್ಟಂತೆ 1 ಪ್ರಕರಣ ಪತ್ತೆ ಆಗಿರುತ್ತೆ. ಒಟ್ಟಾರೆಯಾಗಿ 743 ಗ್ರಾಮ್ ಗೋಲ್ಡ್ ವರ್ತ್ ಅರೌಂಡ್ 1,06,00,000 ಚಿಲ್ಲರೆ ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿರ್ತಾರೆ. ಕೊಡ್ತೀವಿ ಟೋಟಲ್ 743 ಗ್ರಾಮ್ ಚಿನ್ನ ನಾಗಮಂಗಲ. ಅದು ಪೂರ್ತಿ ಹೇಳ್ತೀನಿ, ಎಲ್ಲ ಹೇಳಿದ್ಮೇಲೆ. ಡೇವಿಡ್ ಅನ್ನೋರು ಬೆಂಗಳೂರಿನವರು. ಇವರು ಬೆಂಗಳೂರು ಮಾಗಡಿ ಮೈನ್ ರೋಡ್ ರಸ್ತೆಯಲ್ಲಿ ವಾಸ ಇರ್ತಾರೆ. ನರೇಶ್ ರವರು ತಮಿಳುನಾಡವರು ಮತ್ತು ಹನುಮಂತೇಗೌಡ ಅವರು ಮಂಡ್ಯದವರು, ಚಿಕ್ಕರಸೀಕೆರೆ, ಮದ್ದೂರು ತಾಲೂಕು, ಮಂಡ್ಯ. ನವೀನ್ ಅನ್ನೋರು ಚಾಮರಾಜನಗರದವರು. ಎಲ್ಲರೂ ಲಾಸ್ಟ್ ಅಫೆನ್ಸ್ ಮಾಡಿದಾಗ ಜೈಲಲ್ಲಿ ಪರಿಚಯ ಆಗಿರ್ತಾರೆ.
ಸೇಮ್ HBTಲೇ ಹೋಗಿರ್ತಾರೆ. ಮತ್ತೊಂದು ಮಂಡ್ಯ ಸಬ್ ಡಿವಿಷನ್ ಅಲ್ಲಿ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಹಳೆಬೂದನೂರಲ್ಲಿ ಚೆನ್ನೇಗೌಡರವರು ಒಂದು ಪ್ರಕರಣವನ್ನು ನೀಡಿರ್ತಾರೆ. ಅದು ಮನೆ ಕಳ್ಳತನ HBT ಆಗಿರ್ತದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 111/26 ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. DSP ಲಕ್ಷ್ಮೀನಾರಾಯಣ, ಇನ್ಸ್ಪೆಕ್ಟರ್ ಪ್ರಕಾಶ್, PSI ಮಂಜುನಾಥ್, ASI ಚಿಕ್ಕಯ್ಯ ಮತ್ತು ಸಿಬ್ಬಂದಿಯಾದ ಧನರಾಜು, ಮಂಜುನಾಥ್, ಪ್ರವೀಣ್, ಸಿದ್ಧಾರ್ಥ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದು ಒಟ್ಟು 6 ಪ್ರಕರಣಗಳನ್ನು ಪತ್ತೆ ಹಚ್ಚಿರ್ತಾರೆ. ಇದರಲ್ಲಿ ಸೈಯದ್ ಅಹಮದ್ ಅನ್ನೋರ ಅಕ್ಯೂಸ್ನ ದಸ್ತಗಿರಿ ಮಾಡಲಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ 4 ಪ್ರಕರಣಗಳು, 2 ಮೇಲ್ಕೋಟೆಗೆ ಸಂಬಂಧಪಟ್ಟಿರುವಂತಹ ಪ್ರಕರಣಗಳನ್ನ ಪತ್ತೆ ಮಾಡಲಾಗಿರುತ್ತದೆ. ಇದರಲ್ಲಿ ಒಟ್ಟಾರೆಯಾಗಿ 330 ಗ್ರಾಂ ಚಿನ್ನವನ್ನ ರಿಕವರಿ ಮಾಡಿರ್ತಾರೆ. ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮನೆಗಳ್ಳತನ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಆರೋಪಿ ಲಕ್ಷ್ಮಣ್ ರವರನ್ನು ದಸ್ತಗಿರಿ ಮಾಡಿ ಮದ್ದೂರು ಪಶ್ಚಿಮ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 73/25 ಮತ್ತು ಮತ್ತೊಂದು 3/26 2 ಪ್ರಕರಣಗಳನ್ನ ಪತ್ತೆ ಹಚ್ಚಿರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ 950 ಗ್ರಾಂ ಬೆಳ್ಳಿ, ಬೆಲೆ ಅಂದಾಜು 1.5 ಲಕ್ಷದಷ್ಟು ಅಂದಾಜು ಬೆಲೆ ಬಾಳುವ ಆಭರಣಗಳನ್ನ ವಶಕ್ಕೆ ಪಡೆಯಲಾಗಿರ್ತದೆ. ಒಟ್ಟಾರೆಯಾಗಿ ಎಲ್ಲಾ ಸಬ್ ಡಿವಿಷನ್ ಅಲ್ಲಿನೂ 39 ಪ್ರಕರಣಗಳು, ಚಿನ್ನ 1 kg 484 ಗ್ರಾಂ ಚಿನ್ನ, 950 ಗ್ರಾಂ ಬೆಳ್ಳಿ, 26 ಬೈಕು ಮತ್ತು ನಗದು 30,000, ಒಟ್ಟು 28 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿರುತ್ತೆ. ಎಲ್ಲ ಒಟ್ಟಾರೆ ಅಂದಾಜು ಬೆಲೆ 2,20 ಲಕ್ಷ ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಲಾಗಿದೆ. ಸೊ ಲಾಸ್ಟ್ ಟೈಮ್ ಹೇಳಿದ್ರಿ ಬರೀ ಮಳವಳ್ಳಿ ಸಬ್ ಡಿವಿಷನ್ 2 ಸತಿ ಹೇಳಿದ್ರಿ ಮಳವಳ್ಳಿ ಸಬ್ ಡಿವಿಷನ್ ಅಷ್ಟೇ ರಿಕವರಿ ಆಗ್ತಿದೆ ಅಂತ. ಸೊ ಈಗ ಎಲ್ಲಾ ಪೊಲೀಸ್ ಠಾಣೆ ಆಲ್ಮೋಸ್ಟ್ ಎಲ್ಲಾ ಸಬ್ ಡಿವಿಷನ್ ಎಲ್ಲಾ ಸಬ್ ಡಿವಿಷನ್ ಅಲ್ಲೂ ಒಂದು ರಿಕವರೀಸ್ ಆಗಿದೆ. ಕೆಲವೆಡೆ ಬೈಕ್ಸ್ ಸಹ ಇದೆ. ಒಟ್ಟಾರೆಯಾಗಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳನ್ನ ಈ ಎಲ್ಲ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿರ್ತಾರೆ. ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀನಿ. ಯಾವುದು ಕಂಪ್ಲೀಟೆಡ್. ಅವನು ಬೈಕ್ ತಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ವಿಚಾರ ಮಾಡಿದಾಗ ಅವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ, ಮಧು ಅಂತ ಆರೋಪಿ. ಸೊ ಅವ್ರನ್ನ ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಈ ಹಿಂದೆ ಸಹ ಅವರು ಆ ಬೈಕಲ್ಲಿ ಏನು ಇದು ಡಾಕ್ಯುಮೆಂಟ್ಸ್ ಇರಲ್ಲ, ಮತ್ತೆ ಅದು ಮ್ಯಾಚ್ ಆಗಲ್ಲ ಅವ್ರು ಹೇಳಿದ್ದಕ್ಕೆ. ಹಂಗಾಗಿ ಬೇರೆ ಎಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಬೇರೆ ಕಡೆನೂ ಸಹ ಕಳ್ತನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ 11 ಬೈಕ್ ರಿಕವರಿ ಆಗಿದೆ. ಅದರಲ್ಲಿ 5 ಬೈಕ್ ಪತ್ತೆ ಆಗಿದೆ ಎಲ್ಲಿಂದ ಕಳ್ತನ ಮಾಡಿದ್ರೆ ಅಂತ. ಇನ್ನು ಉಳಿದ ಬೈಕ್ ಎಲ್ಲಿಂದ ಕಳ್ತನ ಮಾಡಿದ್ದಾರೆ ಮತ್ತೆ ಅದು ಪ್ರಕರಣ ದಾಖಲಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆಯಿಂದ ತಿಳಿಬೇಕಾಗಿದೆ. ಒಬ್ಬರೇನೆ. ಅದು ಸಪ್ರೇಟ್ ಕೊಡ್ತೀನಿ, ನಾನು ಹಾಕ್ತೀನಿ ಗ್ರೂಪ್ ಅಲ್ಲಿ. ಬಿಕಾಸ್ ಈಗ ತಂದಿಲ್ಲ, ಅದು ಮಾಹಿತಿ ತಂದಿಲ್ಲ ಈ ಒಂದು ಪ್ರಶ್ನೆ. ಥ್ಯಾಂಕ್ ಯು.
ಕೆಲವೊಂದು ಕೋರ್ಟ್ ಆರ್ಡರ್ ಆಗಿರುವಂತವ್ರು ಇಲ್ಲಿಗೆ ಬಂದಿದ್ದಾರೆ, ಅವ್ರಿಗೆ ಒಂದು ಕೊಟ್ಬಿಟ್ಟು ಅದೇ ಇದೆ. ಇಲ್ಲೇ ಕಳ್ಸಿ.